ಅದೇ ನಾವು ಒಂದು ವಾರದಿಂದ ಏನು ಕೂಡ ಸೆಷನ್ ನಡೆಯಕ್ ಬಿಡ್ತಾ ಇಲ್ಲ. ಪ್ರಶ್ನೋತ್ತರ ವೇಳೆಯಲ್ಲೂ ಕೂಡ ನಾವು ಪ್ರಶ್ನೆ ಕೇಳಿದಾಗ ಅದು ಏನು ಆನ್ಸರ್ ಬರ್ತಾ ಇದೆ ಅಂತಾನು ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ಪ್ರಶ್ನೋತ್ತರ ವೇಳೆಯಲ್ಲಿ. ಬಟ್ ಆದ್ರೆ ಏನು ಕೂಡ ಕೇಳಿಸ್ತಾನೆ ಇಲ್ಲ. ಅವ್ರು ಅಷ್ಟೊಂದು ಕೂಗಾಡ್ತಾ ಇರ್ತಾರೆ. ಸೊ ಅದನ್ನ ಈಗ ಅವ್ರು ಮಾಡೋ ನೆಸಿಟಿ ಇಲ್ಲ. ಬಿಕಾಸ್ ನಾವು ಡಿಸ್ಕಷನ್ ಗೆ ರೆಡಿ ಇದೀವಿ. ನಾಗೇಂದ್ರ ಅವ್ರ ರೆಸಿಗ್ನೇಷನ್ ಅವ್ರು ಕೇಳ್ತಾ ಇದ್ದಾರೆ. ಬಟ್ ಯಾಕೆ ಕೊಡ್ಬೇಕು ಅವರು, ಯಾಕೆ ಇದು ಅಂದ್ರೆ ನಾವು ಡಿಸ್ಕಷನ್ ಗೆ ರೆಡಿ ಇದೀವಿ. ಆದ್ರೆ ಅವ್ರು ನಮಗೆ ಅದಕ್ಕೂ ಕೂಡ ಅಲೋ ಮಾಡ್ತಾ ಇಲ್ಲ. ಅವರು ಅವರಾಗೆ ಶೌಟ್ ಮಾಡ್ತಾನೆ ಇದ್ದಾರೆ, ಅದು ರೆಸಿಗ್ನೇಷನ್ ಮಾಡ್ಬೇಕು. ಸೊ ಅದಕ್ಕೆ ಅವ್ರ ಬಗ್ಗೆನೂ ಕೂಡ ಏನು ಆ ತರದ್ ಏನಾದ್ರು ಇದ್ರೆ ಖಂಡಿತ ಕಾಂಗ್ರೆಸ್ ಕ್ರಮ ತಗೊಳುತ್ತೆ. ಮುಂಚೆನೂ ತಗೊಂಡಿದ್ರು, ಮುಂಚೆನೂ ಅವ್ರು ರಿಸೈನ್ ಮಾಡಿದ್ರು. ಈಗ ಆ ಪರಿಸ್ಥಿತಿ ಇಲ್ಲ. ಆದ್ರಿಂದ ಅವರು ನಮ್ಗೆ ಡಿಸ್ಕಷನ್ ಗೆ ಅಲೋ ಮಾಡ್ಬೇಕು ಮತ್ತೆ ಸದನ ನಡೆಯಕ್ ಬಿಡ್ಬೇಕು. ಬಿಕಾಸ್ ಬೇಕಾದಷ್ಟು ವಿಷಯ ಇದೆ, ಬರ ಇದೆ, ಮಳೆದ ಬಗ್ಗೆ ಎಲ್ಲ ಚರ್ಚೆನೆ ಏನು ಆಗ್ತಾ ಇಲ್ಲ. ಮಹಿಳಾ ಮೀಸಲಾತಿ ಯಾವ್ದ್ರ ಬಗ್ಗೆನೂ ಚರ್ಚೆ ಮಾಡಕ್ಕೆ ಅವ್ರು ಬಿಡ್ತಾ ಇಲ್ಲ. ಸೊ ಅದಕ್ಕಾಗಿ ನಾವು ಪ್ರೊಟೆಸ್ಟ್ ಮಾಡಕ್ಕೆ ಡಿಸೈಡ್ ಮಾಡಿದ್ವಿ. ಬಿಕಾಸ್ ನಿಮ್ಗೆ ಗೊತ್ತಿರೋ ಹಂಗೆ ಇನ್ನೊಂದು 3 ದಿವಸ ಸೆಷನ್ ಇದೆ ಅಷ್ಟೇ. ಶನಿವಾರ ಭಾನುವಾರ ಬಿಟ್ರೆ ಮತ್ತೆ ನಮ್ಗೆ ವೆನ್ಸ್ಡೇ ಹಾಲಿಡೇ ಇದೆ. ಗುರುವಾರಕ್ಕೆ ಸೆಷನ್ ಎಂಡ್ ಆಗುತ್ತೆ. ಸೊ ಅಟ್ಲೀಸ್ಟ್ ಈಗಾದ್ರೂ ಅವ್ರು ಸದನ ನಡೆಯಕ್ ಬಿಡ್ಲಿ ಅನ್ನೋದಕ್ಕೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ.